ಜಾಂಗಿಯಾಗಿ ಗುರುತು ಮಾಡುವುದು ಮತ್ತು ಬಟ್ಟೆ ಕತ್ತರಿಸುವುದು. ಹೊಲಿಗೆಯನ್ನು ಆರಂಭಿಸುವುದಕ್ಕೂ ಮೊದಲು ಬಟ್ಟೆಯ ತುಂಡುಗಳನ್ನು ಕತ್ತರಿಸುವುದು ಮತ್ತು ಗುರುತಿಸುವುದು ಅತ್ಯಂತ ಪ್ರಮುಖವಾಗಿದೆ. ಉದ್ದೇಶಗಳು: ಈ ತರಗತಿಯ ಕೊನೆಯಲ್ಲಿ ನೀವು ಅರಿಯುತ್ತೀರಿ: ಜಾಂಗಿಯಾಗಿ ಅಳತೆ ಮಾಡುವುದು ಮತ್ತು ಗುರುತು ಹಾಕುವುದು, ಜಾಂಗಿಯಾಗಿ ಬಟ್ಟೆ ಕತ್ತರಿಸುವುದು. ಜಾಂಗಿಯ ಅಳತೆ, ಗುರುತು ಮತ್ತು ಕತ್ತರಿಸಲು ಅಗತ್ಯವಾಗಿರುವ ಸಾಧನಗಳು ಮತ್ತು ಸಾಮಗ್ರಿಗಳನ್ನು ಮೊದಲು ನಾವು ಅರಿಯೋಣ. ಅವುಗಳೇನೆಂದರೆ: ಅಳತೆ ಟೇಪ್, ಟೇಲರ್ಗಳ ಚಾಕ್, ಶಿಯರ್ಸ್, 22 ಇಂಚುಗಳು ಅಥವಾ 55 ಸೆಂಟಿಮೀಟರ್ ಬಟ್ಟೆ, ಬೈಂಡಿಂಗಿಗೆ ಕ್ರಾಸ್ ಪೀಸ್ಗಳನ್ನು ಕತ್ತರಿಸಲು ಬಟ್ಟೆ, 1/4 ಇಂಚು ಎಲಾಸ್ಟಿಕ್, ಪ್ಯಾಟರ್ನ್ ಸ್ಕ್ವೇರ್. ಮೊದಲು ಬಟ್ಟೆಯನ್ನು ನೋಡೋಣ ಮತ್ತು ಡ್ರಾಫ್ಟಿಂಗಿಗೆ ನಾವು ಮಡಚುವ ಮುನ್ನವೇ ಕೆಲವು ಅಂಶಗಳನ್ನು ಪರಿಗಣಿಸಬೇಕು ಎಂದು ನೋಡೋಣ. ಇಲ್ಲಿ ನೀವು ನೋಡಿದಂತೆ ನಮ್ಮ ಬಟ್ಟೆಯು ಯಾವುದೇ ಕೋನವಿಲ್ಲದ ವಿನ್ಯಾಸವನ್ನು ಹೊಂದಿದೆ. ಸಾಮಾನ್ಯವಾಗಿ ಪ್ಲೇನ್ ಬಟ್ಟೆ ಅಥವಾ ವಿನ್ಯಾಸವಿರುವ ಬಟ್ಟೆಯು ಯಾವುದೇ ದಿಕ್ಕನ್ನು ಹೊಂದಿಲ್ಲದಿದ್ದರೆ ಪ್ಯಾಟರ್ನ್ ಡ್ರಾಫ್ಟ್ ಮಾಡಲು ಮಡಚಬಹುದಾಗಿದೆ. ಸರಿಯಾದ ಬದಿ ಮೇಲ್ಮುಖವಾಗಿರುವಂತೆ ಟೇಬಲ್ ಮೇಲೆ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ಇಲ್ಲಿ ನೀವು ಕೆಲವು ಯಾದೃಚ್ಛಿಕ ಬಿಂದುಗಳನ್ನು ನೋಡಬಹುದು. ಇದನ್ನು ಬಟ್ಟೆಯ ಸೆಲ್ವೆ ಅಂಚು ಅಥವಾ ಸೆಲ್ವೇಜ್ ಅಂಚು ಎಂದು ಕರೆಯಲಾಗುತ್ತದೆ. ಸೆಲ್ವೇಜ್ ಅಂಚಿನಿಂದ ಮೊದಲು 6 ಇಂಚನ್ನು ಅಳತೆ ಮಾಡಿ ಮತ್ತು ಟೇಲರ್ಗಳ ಚಾಕ್ ಬಳಸಿ ಗುರುತು ಮಾಡಿ. ಮಾಡಿದ ಗುರುತಿನ ಆಧಾರದ ಮೇಲೆ ಉದ್ದದಲ್ಲಿ ಬಟ್ಟೆಯನ್ನು ಮಡಚಿ. ಸೆಲ್ವೇಜ್ ಅಂಚು ಮಡಚುವಿಕೆ ಪರ್ಯಾಯವಾಗಿದೆ ಎಂಬುದನ್ನು ಮಡಚುವಿಕೆಯಲ್ಲಿ 6 ಇಂಚು ಅಳತೆಯನ್ನು ಪರಿಶೀಲಿಸುವುದರ ಮೂಲಕ ಖಚಿತಪಡಿಸಿಕೊಳ್ಳಿ. ಬಟ್ಟೆಯ ತಪ್ಪು ಬದಿಯಲ್ಲಿ ಡ್ರಾಫ್ಟಿಂಗ್ ಮಾಡಬೇಕು. ಮುಂದುವರಿಯುವ ಮೊದಲು ಡಬಲ್ ಮಡಚುವಿಕೆಯ ಅಂಚು ಸರಿಯಾದ ಕೋನದಲ್ಲಿದೆಯೇ ಎಂದು ಪರಿಶೀಲಿಸೋಣ ಮತ್ತು ಇಲ್ಲದಿದ್ದರೆ ಪ್ಯಾಟರ್ನ್ ಸ್ಕ್ವೇರ್ ಸಹಾಯದಿಂದ ಈಗಲೇ ಸರಿಪಡಿಸೋಣ. ನಂತರ ಕತ್ತರಿಸಿದ ಅಂಚಿನಿಂದ 9 ಇಂಚು ಅಳತೆ ಮಾಡಿರಿ ಮತ್ತು ಅಗಲದ ಪ್ರಕಾರವಾಗಿ ಮಡಚಿ. ಮಡಚುವಿಕೆಯು ನಿಮ್ಮ ಬಲಬದಿಗೆ ಇರುತ್ತದೆ ಮತ್ತು ಕತ್ತರಿಸಿದ ಅಂಚು ನಿಮ್ಮ ಎಡಬದಿಗೆ ಇರುತ್ತದೆ. ಒಳಪದರವನ್ನು ಮಡಚುವಿಕೆಯ ಒಳಗೆ ಬಿಗಿಯಾಗಿ ಹಿಡಿಯಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇದನ್ನು ನೀವು ಪ್ಯಾಟರ್ನ್ ಸ್ಕ್ವೇರ್ ಸಹಾಯದಿಂದ ಮಾಡಬಹುದಾಗಿದೆ. ಬಟ್ಟೆಯ ಮೇಲೆ ಜಾಂಗಿಯಾದ ಪ್ಯಾಟರ್ನ್ ಡ್ರಾಫ್ಟ್ ಮಾಡುವ ಮೂಲಕ ನೀವು ಇನ್ನೂ ಆರಂಭಿಸಬಹುದು. ಡ್ರಾಫ್ಟ್ ಸೂಚನೆಯ ಮೇರೆಗೆ 6 ಇಂಚು ಆಗಿರುವ 0 ಇಂದ 1 ಗೆರೆಯನ್ನು ಮೊದಲು ಗುರುತು ಮಾಡಿ. ಮಧ್ಯದ ಮಡಚುವಿಕೆಗೆ ಸರಿಯಾದ ಕೋನದಲ್ಲಿ ಕತ್ತರಿಸಿದ ಅಂಚು ಇದಾಗಿರುತ್ತದೆ. ಈಗ 9 ಇಂಚು ಆಗಿರುವ 0 ಇಂದ 2 ಗೆರೆಯನ್ನು ಗುರುತಿಸಿ. ಇದು ಮಧ್ಯದ ಮಡಚುವಿಕೆ ಆಗಿರುತ್ತದೆ. ಇಲ್ಲಿ 1-3 ಉದ್ದವು 0-2 ಉದ್ದಕ್ಕೆ ಸಮಾನವಾಗಿದೆ. ಎರಡು 3 ಮಡಚುವಿಕೆ ಉದ್ದವು 0-1 ಸಮಾನಾಗಿದೆ. ಸೊನ್ನೆ 4 ಅನ್ನು 1 ಇಂಚು ಎಂದು ಗುರುತಿಸೋಣ. ನಂತರ 1/5 ಅನ್ನು 1 ಇಂಚು ಎಂದು ಗುರುತಿಸೋಣ. ಇದು ಜಾಂಗಿಯಾಗೆ ಕೇಸಿಂಗ್ ಆಗಿರುತ್ತದೆ. ಈಗ 4-5 ಪಾಯಿಂಟ್ಗಳನ್ನು ಸೇರಿಸಿ ಇದು 0-1 ಗೆರೆಗೆ ಪರ್ಯಾಯವಾಗಿರಲಿ. ಇದನ್ನು ಸೊಂಟದ ಗೆರೆ ಎಂದು ಕರೆಯಲಾಗುತ್ತದೆ.
ಬಿಂದು 5ರಿಂದ ಬಿಂದು 6 ಪಡೆಯಲು 1/2 ಇಂಚು ಗುರುತು ಮಾಡಿ. ಈಗ 5, 3ರ ಮಧ್ಯೆ ಬಿಂದುವನ್ನು ಗುರುತಿಸಿ. ಇದು ಬಿಂದು 7 ಆಗಿರುತ್ತದೆ. ಬಿಂದು 7ರಿಂದ ಬಿಂದು 8 ಪಡೆಯಲು 1/4 ಇಂಚು ಗುರುತು ಮಾಡಿ. ಬಿಂದು 8ರಿಂದ ಬಿಂದು 12ರ ಕಡೆಗೆ ಕೆಳಭಾಗದಲ್ಲಿ 1/4 ಇಂಚು ಗುರುತು ಮಾಡಿ. ಸೈಡ್ ಸೀಮ್ ಮಾಡಲು 8, 6 ಕೂಡಿಸುವ ಮೂಲಕ ಸಾಫ್ಟ್ ಶೇಪ್ ಅನ್ನು ಎಳೆಯಿರಿ. ಆರು ಮತ್ತು 1 ಎರಡೂ ಬಿಂದುವಿಗೆ ಆಕಾರ ಬರಲಿ. ಬಿಂದು 2ರಿಂದ ಮಡಚುವಿಕೆಯ ಕಡೆಗೆ 1/12 ಪೃಷ್ಠಕ್ಕೆ ಅಳತೆ ಮಾಡಿ ಮತ್ತು ಇದು 1 3/4 ಇಂಚು ಆಗಿರುತ್ತದೆ. ಈ ಗೆರೆಯು ಕ್ರಚ್ ಆಗಿರುತ್ತದೆ ಮತ್ತು ಇದನ್ನು ಬಿಂದು 9 ಎಂದು ಗುರುತು ಮಾಡಿ. ಬಿಂದು 9 ಮತ್ತು 8 ಸೇರಿಸಿ ಮತ್ತು ಇದರ ಮಧ್ಯದ ಬಿಂದುವನ್ನು 10 ಎಂದು ಗುರುತಿಸಿ. ಬಿಂದು 10ರಿಂದ ಬಿಂದು 11 ಪಡೆಯಲು ಬಲಕೋನದಲ್ಲಿ 0.5 ಇಂಚು ಅಳತೆ ಮಾಡಿ. ಈಗ 9, 11, 12ಕ್ಕೆ ಆಕಾರ ನೀಡಿ. ಬಟ್ಟೆಯ ಮೇಲೆ ಜಾಂಗಿಯಾದ ಪ್ಯಾಟರ್ನ್ ಡ್ರಾಫ್ಟ್ ಮಾಡುವಿಕೆಯನ್ನು ನಾವು ಈಗ ಮುಕ್ತಾಯಗೊಳಿಸಿದ್ದೇವೆ. ಈಗ ಡ್ರಾಫ್ಟ್ ಮಾಡಿದ ಗೆರೆಯ ಮೇಲೆ ಕತ್ತರಿಸೋಣ. 9, 10, 8 ಸೇರಿಸುವ ನೇರ ಗೆರೆಯ ಮೇಲೆ ಕತ್ತರಿಸಿ. ಇದು ಹಿಂಬದಿ ಕಾಲು ತೆರೆಯುವಿಕೆ ಆಗಿರುತ್ತದೆ. ನಂತರ ಸೈಡ್ ಸೀಮ್ 8, 6, 1 ಗೆರೆಯಲ್ಲಿ ಕತ್ತರಿಸಿ ಮತ್ತು ನೇರ ರೇಖೆ 0ಯಿಂದ 1 ಕತ್ತರಿಸಿ. ಕ್ರಚ್ ಮಡಚುವಿಕೆಯನ್ನು ತೆಗೆದು ಆಕಾರದ ಗೆರೆಯಾದ 9, 11, 8 ಮೇಲೆ ಇಲ್ಲಿ ತೋರಿಸಿದಂತೆ ಕತ್ತರಿಸಿ. ಇದು ಮುಂದಿನ ಕಾಲು ತೆರೆಯುವಿಕೆ ಆಗಿರುತ್ತದೆ. ಈಗ ನಾವು ಜಾಂಗಿಯಾ ಬಟ್ಟೆಯನ್ನು ಕತ್ತರಿಸಿದ್ದೇವೆ. ಈಗ ಕಾಲು ತೆರೆಯುವಿಕೆಯನ್ನು ಮುಕ್ತಾಯಗೊಳಿಸಲು ಕ್ರಾಸ್ ಬೈಂಡಿಂಗ್ ಸ್ಟ್ರಿಪ್ ಅನ್ನು ಕತ್ತರಿಸುವುದು ಹೇಗೆ ಎಂದು ನೋಡೋಣ. ಇದಕ್ಕಾಗಿ ಮೊದಲು ಮುಂಭಾಗ ಹಾಗೂ ಹಿಂಭಾಗ ಕಾಲು ತೆರೆಯುವಿಕೆಯನ್ನು ಒಟ್ಟಾಗಿ ಅಳತೆ ಮಾಡಿ. ಇಲ್ಲಿ ನಮ್ಮ ಕಾಲು ತೆರೆಯುವಿಕೆ 13 1/4 ಇಂಚು ಆಗಿದೆ. ಕ್ರಾಸ್ ಪೀಸ್ಗೆ ನೀವು ಆರಿಸಿದ ಬಟ್ಟೆಯ ನೇರ ಕತ್ತರಿಸಿದ ಅಂಚನ್ನು ತೆಗೆದುಕೊಳ್ಳಿ. ಒಳಭಾಗದಲ್ಲಿ ಒಂದು ಅಂಚನ್ನು ಮಡಚಿ. ಇದರಿಂದ ಸೆಲ್ವೇಜ್ ಅಂಚು ಸರಿಯಾದ ಕೋನವನ್ನು ಪಡೆಯುತ್ತದೆ. ಮಡಚುವಿಕೆಯ ಮೇಲೆ ಅಳತೆ ಮಾಡಿ ಮತ್ತು ನಿಮಗೆ ಬೇಕಿರುವ 13 1/4 ಇಂಚುಗಳ ಅಳತೆಯನ್ನು ಇದು ಹೊಂದಿದೆಯೇ ಎಂದು ನೋಡಿ. ಅಗತ್ಯಕ್ಕಿಂತಲೂ ಮಡಚುವಿಕೆ ಅಳತೆ ಕಡಿಮೆ ಇದ್ದರೆ ನಂತರ ಅಂಚನ್ನು ಇನ್ನಷ್ಟು ಒಳಭಾಗಕ್ಕೆ ಮಡಚಿ ಮತ್ತು ಮಡಚುವಿಕೆಯು ದೊಡ್ಡದಾಗುತ್ತದೆ. ನಮ್ಮ ಕಾಲು ತೆರೆಯುವಿಕೆಯು ಉದ್ದವು 1/2 ಇಂಚು ಬೇಕಿದೆ. ಅಂದರೆ ಇದು 13 1/4 ಇಂಚುಗಳಾಗಿವೆ. ನೀವು 13 1/4 ಇಂಚುಗಳನ್ನು ಮಡಚುವಿಕೆಯಲ್ಲಿ ಪಡೆದರೆ ಮಡಚುವಿಕೆಯನ್ನು ಸಮಾನಾಗಿ ಒತ್ತಿ. ಕೆಲವು ಸ್ಥಳಗಳಲ್ಲಿ ಮಡಚುವಿಕೆಯನ್ನು 1 ಇಂಚು ಅಳತೆ ಮಾಡಿ ಮತ್ತು ರೂಲರ್ ಬಳಸಿ ಗೆರೆಯನ್ನು ಸೇರಿಸಿ.
ಗುರುತಿಸಿದ ಗೆರೆಯ ಮೇಲೆ ಸ್ಟ್ರಿಪ್ ಅನ್ನು ಕತ್ತರಿಸಿ. ನಂತರ 2 ಕ್ರಾಸ್ ಪೀಸ್ಗಳನ್ನು ಪಡೆಯಲು ಮಡಚುವಿಕೆಯಲ್ಲಿ ಕತ್ತರಿಸಿ. ಈಗ ನಮ್ಮ ಬೈಂಡಿಂಗಿಗೆ ಕ್ರಾಸ್ ಪೀಸ್ಗಳು ತಯಾರಾಗಿವೆ. ಈಗ ಜಾಂಘಿಯಾಗೆ ಎಲಾಸ್ಟಿಕ್ ಅನ್ನು ಕತ್ತರಿಸುವುದು ಹೇಗೆ ಎಂದು ನೋಡೋಣ. ಇದಕ್ಕಾಗಿ 1/4 ಇಂಚು ಎಲಾಸ್ಟಿಕ್ ಬ್ಯಾಂಡ್ ಅನ್ನು ತೆಗೆದುಕೊಳ್ಳಿ ಮತ್ತು 3/4 ಪೃಷ್ಠವೃತ್ತವನ್ನು ತೆಗೆದುಕೊಳ್ಳಿ. ಇದು 16 1/2 ಇಂಚು ಆಗಿರುತ್ತದೆ ಮತ್ತು ಕತ್ತರಿಸಿ. ಜಾಂಘಿಯ ಮಾಡಲು ಎಲ್ಲ ಬಟ್ಟೆಯ ತುಂಡುಗಳನ್ನು ನಾವು ಈಗ ಹೊಂದಿದ್ದೇವೆ. ಈ ಅವಧಿಯಲ್ಲಿ ನಾವು ಜಾಂಘಿಯಾಗೆ ಗುರುತು ಹಾಕುವುದು ಮತ್ತು ಬಟ್ಟೆಯನ್ನು ಕತ್ತರಿಸುವುದು ಹೇಗೆ ಎಂದು ನೋಡಿದ್ದೇವೆ. ಮುಕ್ತಾಯಗೊಳಿಸುವ ಮುನ್ನ ಜಾಂಘಿಯಾಗೆ ಗುರುತು ಮಾಡುವುದು ಮತ್ತು ಬಟ್ಟೆಯನ್ನು ಕತ್ತರಿಸುವುದರ ಪ್ರಮುಖ ಹಂತಗಳನ್ನು ಮತ್ತೊಮ್ಮೆ ನೋಡೋಣ. ಹಂತ 1, ಅಳತೆಯ ಪ್ರಕಾರ ಬಟ್ಟೆಯನ್ನು ಮಡಚಿ. ಹಂತ 2, ಅಗತ್ಯ ಅಳತೆಯೊಂದಿಗೆ ಬಟ್ಟೆಯ ಮೇಲೆ ಜಾಂಘಿಯ ಪ್ಯಾಟರ್ನ್ ಎಳೆಯಿರಿ. ಹಂತ 3, ಕಾಲು ತೆರೆಯುವಿಕೆಯನ್ನು ಪೂರ್ತಿಗೊಳಿಸಲು ಕ್ರಾಸ್ ಬೈಂಡಿಂಗ್ ಸ್ಟ್ರಿಪ್ಗೆ ಬಟ್ಟೆಯನ್ನು ಕತ್ತರಿಸಿ. ಹಂತ 4, ಅಗತ್ಯ ಅಳತೆಯಲ್ಲಿ ಎಲಾಸ್ಟಿಕ್ ಅನ್ನು ಕತ್ತರಿಸಿ. ಇದರೊಂದಿಗೆ ನಾವು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.